ನಾರದ ಮುನಿಗಳು ಇದನ್ನೆಲ್ಲ ಹೇಳಿ, ನೀನು ರಾಜಸೂಯ ಯಜ್ಞ ಮಾಡಬೇಕು. ಈ ಯಜ್ಞ ಮಾಡುವಾಗ ತುಂಬ ಅಡ್ಡ ಆತಂಕಗಳು ಬರ್ತವೆ, ಆದರೆ ನೀನು ಅವು ಯಾವುದಕ್ಕೂ ಹೆದರದೆ ಯಾಗವನ್ನು ಪೂರ್ತಿ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಧರ್ಮರಾಜ ರಾಜಸೂಯ ಯಾಗದ ಬಗ್ಗೆ ಎಲ್ಲರ ಹತ್ರ ಕೇಳ್ಕೊತಾನೆ. ಆದರೂ ಮಾಡದ ಬೇಡವಾ ಅಂತ ಕನ್ಫ್ಯೂಷನ್ ಇರ್ತಾನೆ. ಅದನ್ನ ಕ್ಲಿಯರ್ ಮಾಡ್ಕೋಬೇಕಂತ ಶ್ರೀಕೃಷ್ಣನ ಹತ್ರ ಹೋಗ್ತಾನೆ. ನಾನು ರಾಜಸೂಯ ಯಾಗನ ಮಾಡಬೇಕು ಅಂತ ಅನ್ಕೋತಿದ್ದೀನಿ, ಇದು ನನ್ನಿಂದ ಸಾಧ್ಯನಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ, ನೀನು ಆ ಯಾಗವನ್ನು ಮಾಡಬೇಕಾದ್ರೆ ರಾಜಾಧಿಪತಿ ಆಗಬೇಕು ಅಂತ ಹೇಳ್ತಾನೆ. ರಾಜಪತಿ ಅಂದ್ರೆ ಎಲ್ಲ ರಾಜರನ್ನು ಸೋಲಿಸಬೇಕು. ಎಲ್ಲ ರಾಜರು ನಿನ್ ಮೇಲಿನ ಪ್ರೀತಿಯಿಂದ ಸೋತು ಒಪ್ಕೋಬಹುದು, ಆದ್ರೆ ಜರಾಸಂಧ ಅಂದ್ರೆ ಯಾರು? ಮಗಧ ರಾಜ್ಯವನ್ನು ಬೃಹದ್ರುತ ಅನ್ನೋ ರಾಜ ಆಳ್ತಿರ್ತಾನೆ. ಅವನಿಗೆ ಇಬ್ರು ಹೆಂಡತಿಯರಿರ್ತಾರೆ, ಅವರಿಬ್ರು ಟ್ವಿನ್ಸ್, ಆದ್ರೆ ಮಕ್ಳಿರಲಿಲ್ಲ. ಮಕ್ಳಿಗೋಸ್ಕರ ತುಂಬಾ ಯಾಗಗಳನ್ನು ಮಾಡ್ತಾರೆ, ಆದ್ರೆ ಯಾವುದೇ ಪ್ರಯೋಜನ ಇರಲಿಲ್ಲ. ಅದೇ ದುಃಖದಲ್ಲಿದ್ದ ರಾಜ ತನ್ನ ಪತ್ನಿಯರ ಜೊತೆಗೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಋಷಿ ಒಂದು ಮಾವಿನ ಹಣ್ಣನ್ನು ಕೊಡ್ತಾನೆ. ಈ ಮಾವಿನ ಹಣ್ಣಿಂದ ನಿಮಗೆ ಮಕ್ಕಳು ಹುಟ್ಟುತ್ತೆ ಅಂತ ಹೇಳ್ತಾನೆ. ಹಾಗೆ ಹುಟ್ಟೋ ಮಗುಗೆ 8 ವರಗಳನ್ನು ಕೊಡ್ತಾನೆ. ವರಗಳು: ನಿನ್ನ ಮಗನಿಗೆ ಬ್ರಾಹ್ಮಣ ಭಕ್ತಿ, ಯುದ್ಧದಲ್ಲಿ ಸೋಲೇ ಇಲ್ಲ, ಕೀರ್ತಿ, ಅತಿಥಿಗಳಿಗೆ ಪ್ರೇಮ, ಸತ್ಕಾರ, ಪ್ರಜೆಗಳನ್ನು ಕಾಪಾಡೋ, ಅವನ ಶಕ್ತಿ ಕಡಿಮೆ ಆಗದ ಹಾಗೆ ವರಗಳನ್ನು ಕೊಡ್ತಾನೆ. ಆಗ ರಾಜ ಆ ಮಾವಿನ ಹಣ್ಣನ್ನು ಭಾಗಗಳಾಗಿ ಮಾಡಿ ಅರ್ಧ ಪೀಸ್ ಇಬ್ರು ಹೆಂಡತಿಯರಿಗೆ ಹಂಚ್ತಾನೆ. ಆಮೇಲೆ ಆ ಇಬ್ರು ಹೆಂಡತಿಯರು ಗರ್ಭ ಧರಿಸ್ತಾರೆ. ಆದರೆ ಅವ್ರ ಮಕ್ಕಳು ಮಾತ್ರ ಅರ್ಧ ಭಾಗವಾಗಿ ಹುಡ್ತಾರೆ. ಅಂದರೆ ಒಂದು ಕೈ, ಒಂದು ಕಾಲ್ ಮತ್ತು ಒಂದು ಕಿವಿ, ಹೀಗೆ ಹಾಫ್ ಆ್ಯಂಡ್ ಹಾಫ್. ಇದನ್ನು ನೋಡಿದಂತಹ ರಾಜ ಮತ್ತು ಪತ್ನಿಯರು ತುಂಬ ದುಃಖಗೊಂಡು ಆ ಮಗುವನ್ನು ಅಲ್ಲೇ ಬಿಸಾಡಿ ಹೋಗ್ತಾರೆ. ಅದನ್ನು ಜರೋ ಅನ್ನೋ ರಾಕ್ಷಸಿ ನೋಡಿ ಜಾಯಿಂಟ್ ಮಾಡ್ತಾಳೆ. ಅದರಿಂದ ವಜ್ರದಂತೆ ಹೊಳೆಯೋ ಸುಂದರವಾದ ಶಿಶುವಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಮಗು ತುಂಬ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಗ ಆ ರಾಕ್ಷಸಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಟ್ಟು ನಡೆದಿದ್ದೆಲ್ಲ ಹೇಳ್ತಾಳೆ. ಇದನ್ನು ಕೇಳಿದಂತಹ ರಾಜ ತುಂಬ ಖುಷಿ ಪಡ್ತಾನೆ. ಜರನ ಕೈಯಿಂದ ಸೃಷ್ಟಿಯಾಗೋದ್ರಿಂದ ಜರಾಸಂಧ ಅಂತ ಹೆಸರಿಡ್ತಾರೆ. ಆ ಜರಾಸಂಧ ರಾಜನಾದ್ಮೇಲೆ ತುಂಬಾ ರಾಜರನ್ನ ಸೋಲಿಸ್ತಾನೆ. ಅದಕ್ಕೆ ರಾಜರಲ್ಲೇ ಸಾಮ್ರಾಟನಾಗಿ ಬದಲಾಗ್ತಾನೆ. ಇದನ್ನೆಲ್ಲ ಕೇಳಿದಂತಹ ಧರ್ಮರಾಜ ಶ್ರೀಕೃಷ್ಣನ ಹೆಲ್ಪ್ ಕೇಳ್ತಾನೆ. ಆಗ ಶ್ರೀಕೃಷ್ಣ ಮತ್ತೆ ಪಾಂಡವರು ಸೇರಿ ಜರಾಸಂಧನನ್ನ ಸೋಲಿಸೋಕೆ ಪ್ಲಾನ್ ಮಾಡ್ಕೋತಾರೆ. అమ్మోరికి ఆకలి గురుకొచ్చే